ವೆಲ್ಕಮ್ ಟು ಶರಣು ವರ್ಲ್ಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು 2025 ಮತ್ತು 26ನೇ BEd ಪ್ರವೇಶಾತಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡ್ಬೇಕಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಆಪ್ಷನ್ ಎಂಟ್ರಿ ಇಟ್ ಮೀನ್ಸ್ ಕಾಲೇಜನ್ನು ಹಂಚಿಕೆ ಮಾಡೋದು. ಸೊ ಕಾಲೇಜನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು, CSLನವರು ನಿಮ್ಮ ಪರ್ಸೆಂಟೇಜ್ ವೈಸು ಯಾವ ರೀತಿ ಕಾಲೇಜನ್ನು ಅಲಾಟ್ ಮಾಡ್ತಾರೆ ಅಂಥೇಳಿ, ಅದರ ಆಪ್ಷನ್ ಎಂಟ್ರಿ ಮಾಡೋ ಉದ್ದೇಶ ಏನು ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಲಿಂಕಲ್ಲಿ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಯಾವುದೇ ಕ್ರೋಮ್ ಬ್ರೌಸರಲ್ಲಿ ನೀವು BEd 2025 ಅಂತೇಳ್ಬಿಟ್ಟು ಟೈಪ್ ಮಾಡಬೇಕು. BEd ಅಪ್ಲಿಕೇಶನ್ 2025 ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ನೇ ಇಂಟರ್ಫೇಸ್ ಇದೆಯಲ್ಲ BEd 2025 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಲ್ರೆಡಿ ಆರ್ಟ್ಸ್ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ಸೈನ್ಸ್ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ರಿಜೆಕ್ಷನ್ ಲಿಸ್ಟ್ ಅಂತ ಬರುತ್ತೆ. ಸೊ ಅದ್ರ ಕೆಳಗೆ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ. ಸೊ ಲಾಗಿನ್ ಟು ಅಪ್ಡೇಟ್ ಆಪ್ಷನ್ ಯೂಸರ್ ID ಮತ್ತು ಪಾಸ್ವರ್ಡ್ ಬರುತ್ತೆ. ಸೊ ನೀವು ಯೂಸರ್ ID ಏನಿರುತ್ತೆ ಅಂದರೆ ನಿಮ್ಮ ಮೊಬೈಲ್ ಆಡೆಡ್ ಕಾಲೇಜ್, ಅನ್ಎಡೆಡ್ ಕಾಲೇಜ್ ಅಂತ ಇರುತ್ತೆ. ಸೊ ನೀವು ಗೌರ್ಮೆಂಟ್ ಕಾಲೇಜ್ ಬೇಕಪ್ಪ ಅಂತಂದರೆ 80-85 ಅಬೋವ್ ಆಗಿರ್ಬೇಕಾಗುತ್ತೆ. ನೀವು ಒಂದು ವೇಳೆ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜು ನಿಮ್ಮ ಪರ್ಸೆಂಟೇಜ್ ಕಾಲೇಜ್ ಸಿಗಲಿಲ್ಲ ಅಂದರೆ ನಿಮ್ಮ ಕಾಲೇಜ್ ಮುಂದೆ ಸ್ಟಾರ್ ಬರುವಂಥ ಸಾಧ್ಯತೆಗಳಿದೆ. ಅಂದರೆ ನಿಮ್ಮ ಇವು CSLನವರು ಇದು ಹೊರಡಿಸಿದಾಗ, ಕಾಲೇಜ್ ಹಂಚಿಕೆಯನ್ನು ಹೊರಡಿಸಿದಾಗ ನಿಮ್ಮ ಅಪ್ಲಿಕೇಶನ್ ಮುಂದೆ ಸ್ಟಾರ್ ಬರೋ ಸಾಧ್ಯತೆ. ಅಂದರೆ ಅದರ ಅರ್ಥ ನಿಮಗೆ ನಿಮ್ಮ ಪರ್ಸೆಂಟೇಜ್ಗೆ ಮತ್ತು ಕಾಲೇಜಿಗೆ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹೋಗಲಿ, ಇವಾಗ ನಾವು ಹೇಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಸೊ ಇಲ್ಲಿ ಆ್ಯಡ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಏನು ಬರುತ್ತಲ್ಲ, ನೀವು ಸೀರಿಯಲ್ ನಂಬರ್ ನೋಡ್ತಾ ಹೋದರೆ ಇಲ್ಲಿ ನಂದು 23 ಇತ್ತು. ಸೊ ಇಲ್ಲಿ 24 ಅಂತ ಬರ್ತಾ ಇದೆ. ಅದ್ರ ಮೇಲೆ ಏನು ಮಾಡಬೇಕು, ನೀವು ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋತಿರಲ್ಲ, ನಿಮಗೆ ಯಾವ ಜಿಲ್ಲೆ ಬೇಕು, ಆ ಜಿಲ್ಲೆಯಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕು, ಆ್ಯಡೆಡ್ ಬೇಕು, ಅನ್ಎಡೆಡ್ ಬೇಕು ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕಾಗುತ್ತಲ್ಲ. ಸೊ ಓಕೆ, ಅದನ್ನು ನೀವೇನು ಮಾಡ್ಬೇಕಂದ್ರೆ ನಿಮ್ಮದು ಯಾವ ಜಿಲ್ಲೆ ಬೇಕಲ್ಲ ಆ ಜಿಲ್ಲೆಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬೆಳಗಾಂ ಇದೆ, ಬಳ್ಳಾರಿ ಇದೆ, ಬೀದರ್ ಇದೆ, ಬಿಜಾಪುರ ಇದೆ, ಚಾಮರಾಜನಗರ ಇದೆ. ಸೊ ನಿಮ್ಗೆ ಯಾವ್ದು ಬೇಕು, ನನಗೆ ಬೀದರಲ್ಲಿ ಬೇಕಾ ಅಥವಾ ಮಂಗಳೂರು ಬೇಕಾ, ಬೆಂಗಳೂರು ಬೇಕಾ, ಸೊ ಚಿಕ್ಕಬಳ್ಳಾಪುರ ಬೇಕಾ. ಸೊ ನಾನು ಯಾವುದೋ ಒಂದು ಎಕ್ಸಾಂಪಲ್ಗೆ ಯಾವುದೋ ಒಂದು ಆಯ್ಕೆ ಮಾಡ್ಕೊತೀನಿ. ಸೊ ಚಿತ್ರದುರ್ಗ ಆಯ್ಕೆ ಮಾಡ್ಕೊತೀನಿ ಅಥವಾ ಧಾರವಾಡ ಆಯ್ಕೆ ಮಾಡ್ಕೊತೀನಿ. ಸೊ ಧಾರವಾಡದಲ್ಲಿ ಏನಿದೆ, ಗೌರ್ಮೆಂಟ್ ಕಾಲೇಜ್ ಇದೆ ಮತ್ತು ಆ್ಯಡೆಡ್ ಕಾಲೇಜ್ ಇದೆ ಮತ್ತು ಅನ್ಎಡೆಡ್ ಕಾಲೇಜ್. ಸೊ ಅನ್ಎಡೆಡ್ ಕಾಲೇಜ್ ಇದೆಯಲ್ಲ, ಸೊ ನಿಮ್ಗೆ ಯಾವ್ದು ಬೇಕು, ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ, ನಿಮಗೆ ಇಷ್ಟವಾದ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು. ಪರ್ಸೆಂಟೇಜ್ ವೈಸು ನಿಮಗೆ ಸೀಟನ್ನು ಅಲಾಟ್ ಮಾಡ್ತಾರೆ. ಸೊ ನಾನು ಆ್ಯಡೆಡ್ ಕಾಲೇಜನ್ನು ನೋಡ್ತಾ ಇದ್ದೇನೆ. ಸೊ ಅಲ್ಲಿ ಧಾರವಾಡದಲ್ಲಿ ಎಷ್ಟು ಆ್ಯಡೆಡ್ ಕಾಲೇಜ್ ಇದ್ದಾವೆ ಅಂತ ತೋರಿಸುತ್ತೆ. ಸೊ ಅಲ್ಲಿ ಯಾವುದೇ ಆ್ಯಡೆಡ್ ಕಾಲೇಜ್ ಇಲ್ಲ, ನಾನು ಆಯ್ಕೆ ಮಾಡ್ಕೊಂಡ್ರೆ ತೋರಿಸ್ತಾ ಇಲ್ಲ. ಸೊ ಇವಾಗ ನಾನು ಅನ್ಎಡೆಡ್ ಕಾಲೇಜನ್ನು ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಕೂಡ ಅನ್ಎಡೆಡ್ ಕಾಲೇಜ್ ಯಾವ ಓಕೆ, ಇಲ್ಲಿದೆ ನೋಡಿ, ಅಂಜುಮನ್ ಸೆಂಟರಿ BEd ಕಾಲೇಜ್ ಹುಬ್ಳಿ ಧಾರವಾಡ. ಸೊ ಇದಿದೆ. ನೆಕ್ಸ್ಟ್ ತಕ್ಷಣ 24005 ರೂರಲ್ BEd ಕಾಲೇಜ್ ಧಾರವಾಡ ಅದು ಇದೆ. ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಕಲ್ಯಾಣ ನಗರ್ ಧಾರವಾಡ. ಆಮೇಲೆ ಸನಾ ಕಾಲೇಜ್ ಆಫ್ ಎಜುಕೇಷನ್ ವೈರಿ ಕೊಪ್ಪಳ. ಈ ಥರ SRJ BEd ಕಾಲೇಜು, ಆಮೇಲೆ ST ಈ ಥರ ಜಗ್ ಕಾಲೇಜ್ಗಳು ಬರ್ತವೆ. ಸೊ ಈ ಕಾಲೇಜಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಕಲ್ಲ, JSS ಕಾಲೇಜ್, ನಾನು ಫಾರ್ ಎಕ್ಸಾಂಪಲ್ JSS ಕಾಲೇಜ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡ್ತೇನೆ ಇಲ್ಲಿಗ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಅನ್ಎಡೆಡ್ ಕಾಲೇಜ್ ಇದೆಯಲ್ಲ, ಸೊ ಅದನ್ನ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನೀವು ಯಾವ ಕಾಲೇಜ್ ಅಪ್ಡೇಟ್ ಮಾಡಿರ್ತೀರಲ್ಲ, ಓಕೆ, ಡಾಟಾ ಸೇಟ್ ಸಕ್ಸಸ್ಫುಲಿ ಅಂತ ಇರುತ್ತೆ. ಸೊ ನಿಮ್ಮ ಕಾಲೇಜಿಗೆ ನಿಮ್ಮ ಪರ್ಸೆಂಟೇಜ್ ಮ್ಯಾಚ್ ಆಯ್ತು ಅಂದರೆ ಆ ಕಾಲೇಜಿಗೆ ಸೀಟ್ ಸಿಗೋ ಸಾಧ್ಯತೆಗಳಿದೆ. ಸೊ ಅದೇ ರೀತಿಯಾಗಿ ನೀವು ಮತ್ತೆ ಮಾಡಬೇಕಂದ್ರೆ ಮತ್ತೆ ಆ್ಯಡ್ ಇನ್ಸ್ಟಿಟ್ಯೂಟ್ ಹೊಡಿಬೇಕು. ಮತ್ತೆ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಆ್ಯಡೆಡ್ ಗೌರ್ಮೆಂಟ್ ಅನ್ಎಡೆಡ್ ಅಂತ ಬರುತ್ತೆ. ಸೊ ಆ ಕಾಲೇಜನ್ನು ಆಯ್ಕೆ ಮಾಡ್ಕೋಬೇಕು. ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಮುಗೀತು. ಇದು ಇವತ್ತಿನ ವಿಷಯವಾಗಿತ್ತು. ಸೊ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೇನೆ. ಥ್ಯಾಂಕ್ ಯು.